ಇದ್ದಕ್ಕಿದ್ದಂತೆ ಸಮಯ ನಿಂತಂತೆ ಅನಿಸಿತ್ತು. ಅಲ್ಲಿ ಉಸಿರಾಡಲು ಸಹ ಕಷ್ಟವಾದಂಥ ಪರಿಸ್ಥಿತಿ ಉಂಟಾಗಿತ್ತು. ಆ ನೋವು ಹೇಗಿತ್ತು ಎಂದರೆ ಯಾರೋ ಅಶ್ವಿನ್ ಹೃದಯದ ಮೇಲೆ ಏಕಕಾಲದಲ್ಲಿ 1000 ಬಾರಿ ಇರಿದ ಹಾಗಾಗಿತ್ತು. ವಿಶ್ವಾಸ್ ಜೊತೆ ಅವಳು ನಡೆದು ಬಂದಾಗ ಅಶ್ವಿನ್ನ ಕಣ್ಣುಗಳು ನೇರವಾಗಿ ಅವನ ಪಕ್ಕದಲ್ಲಿ ನಿಂತಿದ್ದ ಶೀತಲ್ ಕಡೆಗೆ ಹೋದವು. ಕಾಲ ಅವರನ್ನು ಬೇರ್ಪಡಿಸಿದ ರೀತಿ, ಆ ಕಾಲವೇ ಈ ಹಂತದಲ್ಲಿ ಅವರನ್ನು ಮುಖಾಮುಖಿಯನ್ನಾಗಿಸುತ್ತದೆ ಎಂದು ಅವನು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ವಿಶ್ವಾಸ್, ಇವಳು ನನ್ನ ಮದುವೆ ಆಗೋ ಹುಡುಗಿ ಶೀತಲ್ ಎಂದು ಪರಿಚಯಿಸಿದ. ಮುಖದ ಮೇಲೆ ನಗು ತಂದುಕೊಂಡ ಶೀತಲ್ ತನ್ನ 2 ಕೈಗಳನ್ನು ಜೋಡಿಸಿ ನಮಸ್ತೆ ಎಂದಳು. ಮಗುವನ್ನು ಕಂಕುಳಲ್ಲಿ ಹಿಡಿದುಕೊಂಡಿದ್ದ ಅಶ್ವಿನ್ ಮನದಲ್ಲಿ ನೀನ್ ತುಂಬಾ ಸ್ಟ್ರಾಂಗ್, ನನಗಿಂತಲೂ ತುಂಬಾ ಎಂಬ ಆಲೋಚನೆ ಬಂತು. ವಿಶ್ವಾಸ್ ಅಶ್ವಿನ್ನ ಕಂಕುಳಲ್ಲಿ ಇದ್ದ ಮಗುವನ್ನು ನೋಡಿ ಹೇ ಲಿಟಲ್ ಏಂಜಲ್, ಹ್ಯಾಪಿ ಬರ್ಡೇ ಎಂದನು. ಶೀತಲ್ ನಗುತ್ತಾ ಆ ಮಗುವನ್ನು ನೋಡಿದಳು. ಆದರೆ ಮುಂದೆ ಹೆಜ್ಜೆ ಇಡಲು ಅಥವಾ ಏನನ್ನೋ ಹೇಳಲು ಧೈರ್ಯ ಮಾಡಲಿಲ್ಲ. ಶೀತಲ್ ಕಣ್ಣುಗಳು ತುಂಬಿದವು. ಆದರೆ ಯಾವುದೋ ಕಾರಣಕ್ಕಾಗಿ ಅವನತ್ತ ನೋಡಿದಾಗ ಅಶ್ವಿನ್ ಅವಳನ್ನೇ ನೋಡುತ್ತಿದ್ದುದು ಕಾಣಿಸಿತು. ಅವಳು ತನ್ನ ನೋಟವನ್ನು ತಪ್ಪಿಸಿದಳು. ಆ ದಿನ ಮಳೆಯಲ್ಲಿ ಅಳುತ್ತಾ ಅವನಿಗಾಗಿ ಕಾಯುತ್ತಿದ್ದ ಆ ದಿನ ಕಣ್ಣ ಮುಂದೆ ತೆಲಿತು. ಆ ದಿನ ಅವನು ಯಾಕೆ ಹಾಗೆ ಮಾಡ್ದ, ಪ್ರೀತ್ಸೋ ನಾಟಕ ಮಾಡಿ ನಂತರ ನಂಬಿಸಿ, ಆದರೆ ಕಣ್ಣಿಗೂ ಕಾಣದೆ ಮರಿಯಾಗುವಷ್ಟು ಪಾಪ ನಾನೇನು ಮಾಡಿದ್ದೆ, ಹೀಗೆಲ್ಲ ಮನಸ್ಸಿಗೆ ಬಂದಿದ್ದೇ ತಡ. ಅವಳ ಮನಸ್ಸು ಕಲ್ಲಾಯಿತು. ಆ 3 ವರ್ಷಗಳಲ್ಲಿ ಅವರಿಬ್ಬರು ಬಹಳಷ್ಟು ಕಲಿತಂತೆ ತೋರುತ್ತಿತ್ತು. ಆದ್ದರಿಂದ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡಲೂ ಇಲ್ಲ. ಅಪರಿಚಿತನಾದ ವಿಶ್ವಾಸ್ ಅಶ್ವಿನ್ ಮಡಿಲಲ್ಲೇ ಇದ್ದ ಆ ಪುಟ್ಟ ಮಗುವನ್ನು ಮುದ್ದಿಸುತ್ತಾ ಮಾತನಾಡಿಸಲು ಪ್ರಯತ್ನಿಸಿದ. ಆದರೆ ಆ ಮಗು ಅಶ್ವಿನನ್ನು ಇನ್ನಷ್ಟು ಅಪ್ಪಿಕೊಂಡು ಅಳಲು ಶುರು ಮಾಡಿತು. ಆ ಕ್ಷಣದಲ್ಲಿ ಒಬ್ಬ ಮಗಳು ತನ್ನ ತಂದೆಗೆ ಚೇತರಿಸಿಕೊಳ್ಳಲು ತುಸು ಕಾಲಾವಕಾಶವನ್ನು ನೀಡಿದ್ದಳು. ಆ ಮಗುವನ್ನು ತನ್ನ ಎದೆಯ ಮೇಲೆ ಹಿಡಿದುಕೊಂಡ ಅಶ್ವಿನ್ ಅವಳನ್ನು ಸಮಾಧಾನಿಸಲು ಯತ್ನಿಸಿದ. ಶೀತಲ್ ಆಳವಾದ ಉಸಿರನ್ನು ತಂದುಕೊಂಡು ಸುತ್ತಲೂ ನೋಡುತ್ತಾ ನಿಂತಳು, ಕೈಕಟ್ಟಿ. ಆ ಸಮಯದಲ್ಲಿ ವಿಶ್ವಾಸ್ ನಗುತ್ತಾ ಶೀತಲ್ಗೆ ಏನೋ ಹೇಳಿದ. ಆದರೆ ಟ್ರಾನ್ಸ್ನಲ್ಲಿ ಇದ್ದ ಶೀತಲ್ಗೆ ಅವನ ಮಾತುಗಳು ಯಾವುವೂ ಕೇಳಲೇ ಇಲ್ಲ. ಇನ್ನೂ ಪರೀಕ್ಷೆಗಳು ಬರುವವಿದ್ದವು. ಈ 3 ವರ್ಷಗಳಲ್ಲಿ ಅವರಿಬ್ಬರು ಅದೆಷ್ಟು ಗಟ್ಟಿಯಾಗಿದ್ದಾರೆ ಎಂದು ಸಾಬೀತುಪಡಿಸಲು ಆ ವಿಧಿಯೇ ಅವರಿಬ್ಬರಿಗೂ ಒಡ್ಡಿರುವ ಅತಿ ದೊಡ್ಡ ಪರೀಕ್ಷೆ. ಅಲ್ಲಿಗೆ ಬಂದ ಸೌರವ್, ಅಶ್ವಿನ್, ಆ ಕೇಕ್ ಮಗ ಎಂದು ಬಂದವನು ಆ ಮಗು ಅಳುತ್ತಿರುವುದನ್ನು ನೋಡಿ, ಯಾಕೆ ನನ್ನ ಪುಟಾಣಿ ಅಳ್ತಾ ಇದೆ, ಬಾರೋ ಮುದ್ದಮ್ಮ ಎಂದು ಅಶ್ವಿನ್ ಬಳಿಗೆ ಬಂದಾಗ ಅಶ್ವಿನ್ ಅವನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ. ಸೌರವ್ ಹಿಂತಿರುಗಿ ನೋಡಿದಾಗ ವಿಶ್ವಾಸ್ನನ್ನು ನೋಡಿ ಅವನ ಮುಖದಲ್ಲಿ ನಗು ಅರಳಿತು. ಆದರೆ ಹತ್ತಿರದಲ್ಲೇ ನಿಂತಿದ್ದ ಶೀತಲ್ ಇನ್ನೊಂದು ದಿಕ್ಕಿಗೆ ನೋಡುತ್ತಿರುವುದನ್ನು ಕಂಡು ಸೌರವ್ ತನ್ನ ಭಾವನೆಗಳನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದರೂ ಸಹ ಅವನ ಬಾಯಿಂದ ಅವಳ ಹೆಸರು ಬಂದೇ ಬಿಟ್ಟಿತು. ಅನಾಹುತವೊಂದು ನಡೆಯುವ ಮೊದಲೇ ಗೆಳೆಯನ ಕೈ ಹಿಡಿದುಕೊಂಡು ಅದುಮಿದನು ಅಶ್ವಿನ್. ತೆರೆದ ಬಾಯಿ ಹಾಗೆ ಕ್ಲೋಸ್ ಆಗಿತ್ತು. ಅವನು ಅಶ್ವಿನ್ ಕಡೆಗೆ ನೋಡಿದ. ಅಶ್ವಿನ್, ನೀನು ಗೆಸ್ಟ್ನೆಲ್ಲ ಕರ್ಕೊಂಡು ಹೋಗು, ನಾನು ಬರ್ತೀನಿ ಎಂದು ಹೇಳಿ ಬೆನ್ನು ತಿರುಗಿಸಿ ಹೊರಟು ಹೋದನು. ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಶೀತಲ್ ಆ ವಾತಾವರಣಕ್ಕೆ ತುಸು ಒಗ್ಗಿಕೊಂಡಳು. ಸೌರವ್ ವಿಶ್ವಾಸ್ ಬಳಿಗೆ ನಡೆದು ಹೋದಾಗ ಅವನನ್ನು ನೋಡಿದ ವಿಶ್ವಾಸ್, ಹಲೋ ಸೌರವ್ ಎಂದು ಕೈ ಕುಲುಕಿದ. ಹಲೋ ವಿಶ್ವಾಸ್ ಎಂದು ತಾನು ಕೂಡ ಕೈ ಕುಲುಕಿದ. ವಿಶ್ವಾಸ್, ಶೀತಲ್, ಇವರು ಸೌರವ್, ಅಶ್ವಿನ್ನ ಫ್ರೆಂಡ್ ಎಂದು ಪರಿಚಯಿಸಿದ. ಶೀತಲ್ ಸೌರವ್ನನ್ನು ಅಪರಿಚಿತನಂತೆ ನೋಡಿ ಕೈ ಮುಗಿದು ಮತ್ತೆ ಎತ್ತಲು ನೋಡುತ್ತಾ ನಿಂತಳು. ವಿಶ್ವಾಸ್ ನಿಧಾನವಾಗಿ ಶೀತಲ್ ಕಡೆಗೆ ಬಾಗಿದನು. ನಿನ್ನನ್ನು ಯಾರೋ ಕರೆದಾಗಾಯ್ತು ಅಲ್ವಾ ಎಂದನು. ಶೀತಲ್, ಇಲ್ಲ, ಈ ದಿನ ನಿಮಗೆ ಎಲ್ಲೆಲ್ಲೂ ನನ್ನ ಹೆಸರೇ ಕೇಳ್ತಿದೆ ಎಂದು ಮುಗುಳ್ನಕ್ಕಳು. ಹಾಗೆ ಮುಗುಳ್ನಕ್ಕು ಮುಂದೆ ನೋಡಿದಾಗ ಅಲ್ಲಿ ಸೌರವ್ ಇರಲಿಲ್ಲ. ವಿಶ್ವಾಸ್, ಇವತ್ತು ನಿನ್ನ ಕಣ್ಗಳನ್ನ ನೋಡುವಾಗ ನನಗೆ ಮತ್ತೆ ಮತ್ತೆ ಒಂದು ಹಾಡು ನೆನಪಾಗ್ತಿದೆ. ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗಿ, ಅವಳಿಗಷ್ಟೇ ಕೇಳಿಸುವಂತೆ ಗುನುಗಿದ, ಅವಳನ್ನೇ ನೋಡುತ್ತಾ. ಶೀತಲ್ ಅವನ ಮಾತಿನತ್ತ ಗಮನ ಕೊಡದೆ, ನಾವಿಲ್ಲಿಂದ ಯಾವಾಗ ಹೊರಡ್ತೀವಿ ಎಂದು ಕೇಳಿದಳು. ವಿಶ್ವಾಸ್, ನಾವು ಈಗಷ್ಟೇ ಬಂದಿದ್ದೀವಿ ಅಲ್ವಾ ಎಂದ. ಶೀತಲ್, ಹೌದು, ಆದರೆ ನನಗಿಲ್ಲಿರೋಕೆ ಇಷ್ಟ ಆಗ್ತಾ ಇಲ್ಲ.
ಏನೋ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ ಎಂದಳು. ವಿಶ್ವಾಸ್, ಮೈ ಡಿಯರ್ ಶೀತಲ್, ಸ್ವಲ್ಪ ಸೋಷಿಯಲ್ ಆಗಿರು, ಜನರನ್ನ ಮೀಟ್ ಮಾಡು, ಅವ್ರ ಜೊತೆ ಮಾತಾಡು, ನಿನ್ ಸುತ್ತ ನೀನೇ ಬೇಲಿ ನಿರ್ಮಿಸ್ಕೊಳ್ಬೇಡ ಎಂದನು. ಶೀತಲ್, ನನಗೆ ಜನರನ್ನ ಭೇಟಿಯಾಗೋದು ಇಷ್ಟ ಇಲ್ಲ ಎಂದಳು. ವಿಶ್ವಾಸ್, ಹೌದಾ, ಹಾಗಾದ್ರೆ ಆ ಮಗು ಜೊತೆ ಆಟ ಆಡು, ನಿನ್ಗೆ ಹೇಗೂ ಮಕ್ಕಳಂದ್ರೆ ಇಷ್ಟ ಅಲ್ವಾ ಎಂದನು. ಶೀತಲ್, ನೀವೇ ನೋಡ್ಲಿಲ್ವಾ, ಆ ಮಗು ಯಾರ ಹತ್ರನೂ ಹೋಗೋಕೆ ಇಷ್ಟಪಡಲ್ಲ ಎಂದಳು. ವಿಶ್ವಾಸ್, ಯಾಕೆ? ಕಣ್ಣುಗಳು ಕಿರಿದಾದವು ಅವನವು. ಶೀತಲ್, ಆ ಮಗು ಕೆಲವೇ ಜನರಲ್ಲಿ ತನ್ನ ಸುರಕ್ಷಿತ ವಲಯವನ್ನ ಮಾಡ್ಕೊಬಿಟ್ಟಿದ್ದಾಳೆ. ಆದ್ರಿಂದ ಯಾರಾದರೂ ಅವಳನ್ನ ಕರ್ಕೊಂಡು ಹೋಗೋಕೆ ಬಯಸಿದ್ರೆ ಅಥವಾ ಅವಳ ಜೊತೆ ಮಾತಾಡೋಕೆ ಶುರು ಮಾಡಿದ್ರೆ ಅವಳು ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ವಿಶ್ವಾಸ್, ನಾನು ನಿನ್ನ ಮಾತುಗಳನ್ನ ಒಪ್ತೀನಿ, ಆದರೆ ಆ ಮಗುನ ನೋಡಿದ ತಕ್ಷಣ ಇದೆಲ್ಲ ಹೇಗೆ ಗುರುತಿಸ್ಬಿಟ್ಟೆ ಅಚ್ಚರಿಯಿಂದ ಕೇಳಿದ. ಶೀತಲ್, ಇಲ್ಲ, ನಾನು ಆ ಮಗುನ ಸರಿಯಾಗಿ ನೋಡಲಿಲ್ಲ, ಆದರೆ ನೀನು ಮಾತಾಡ್ಸಿದ ಮೇಲೆ ಅವಳು ಅಳೋಕೆ ಶುರು ಮಾಡಿದಾಗ ನನಗೆ ಅರ್ಥ ಆಯಿತು ಎಂದಳು. ವಿಶ್ವಾಸ್ ನಗುತ್ತಾ, ನೀನು ಅದ್ಭುತ ಎಂದ. ಕೆಲವೊಮ್ಮೆ ನಾವು ಮುಂಬರುವ ತೊಂದರೆಗಳ ಬಗ್ಗೆ ಯೋಚಿಸಿದಾಗ ಮನಸ್ಸಿನಲ್ಲಿ ಅನುಮಾನಗಳು ಹುಟ್ಟಲು ಶುರುವಾಗುತ್ತವೆ. ನಾವು ಆ ತೊಂದರೆಯಿಂದ ಹೊರಬರಲು ಸಾಧ್ಯವೇ? ನಾವು ಹೊರಬರದಿದ್ದರೆ ಏನಾಗುತ್ತದೆ? ನಾವು ಅದನ್ನು ಹೇಗೆ ಎದುರಿಸುತ್ತೇವೆ? ನಾವು ಅದನ್ನು ಎದುರಿಸಲು ಸಾಧ್ಯವಾಗುತ್ತದೆಯೇ ಅಥವಾ ಇಲ್ಲವೇ? ಇಲ್ಲಿಯವರೆಗೆ ಶೀತಲ್ ಅಶ್ವಿನನ್ನು ನೋಡಿದಾಗಲೆಲ್ಲ ತಾನು ಅಳಬಹುದು ಎಂದು ಭಾವಿಸಿದ್ದಳು. ಆದರೆ ಇಲ್ಲ, ಇಂದು ಹಾಗಾಗಲಿಲ್ಲ. ಶೀತಲ್ಗೆ ಎಲ್ಲಿಂದ ಅಷ್ಟು ಧೈರ್ಯ ಬಂದಿತ್ತೋ ಗೊತ್ತಿಲ್ಲ. ಅವಳು ಅಶ್ವಿನ್ ಇರುವ ಜಾಗದಲ್ಲೇ ನಿಂತು ವಿಶ್ವಾಸ್ ಜೊತೆ ಮಾತನಾಡುತ್ತಿದ್ದಳು. ಟ್ಯಾಪ್ ಮುಂದೆ ನಿಂತಿದ್ದವನು ನೀರನ್ನು ಹರಿಯಲು ಬಿಟ್ಟು ಕನ್ನಡಿಯಲ್ಲಿ ತನ್ನನ್ನು ನೋಡುತ್ತಾ ಮುಖಕ್ಕೆ ಮತ್ತೆ ಮತ್ತೆ ನೀರು ಎಸೆದುಕೊಳ್ಳುವುದರಲ್ಲಿ ನಿರತನಾಗಿದ್ದನು. ಅವನ ಉಸಿರಾಟ ತೀವ್ರವಾಗಿತ್ತು. ಅವನ ಕೈಗಳು ಬಹುತೇಕ ನಡುಗುತ್ತಿದ್ದವು. ಹಿಂದಿನಿಂದ ಬಂದ ಸೌರವ್, ಮಗ, ಆ ಶೀತಲ್ ಆ ಲಾಯರ್ ಜೊತೆ ಅಂದ್ರೆ ಗೊಂದಲದಲ್ಲಿ ಕೇಳಿದನು. ಅಶ್ವಿನ್ ಮತ್ತೆ ಮತ್ತೆ ಅವನ ಮುಖದ ಮೇಲೆ ನೀರನ್ನು ಎರಚಿಕೊಳ್ಳುತ್ತಲೇ ಇದ್ದನು. ಸೌರವ್, ನೀನು ಹುಷಾರಾಗಿದ್ಯಾ ಅಲ್ವೇನೋ ಆತಂಕದಿಂದ ಕೇಳಿದನು. ಅಶ್ವಿನ್ ಹತ್ತಿರ ಇಟ್ಟಿದ್ದ ಟವಲ್ನಿಂದ ಮುಖ ಮತ್ತು ಕುತ್ತಿಗೆಯನ್ನು ಒರೆಸುತ್ತಾ, ಏನಾಗಿದೆಯೋ ನನಗೆ ಎಂದು ನಕ್ಕನು. ಸೌರವ್ಗೆ ಸನ್ನಿವೇಶದ ಅರಿವಾಗಿತ್ತು. ಮಗ ಎಂದನು. ಅಶ್ವಿನ್ ಮತ್ತೊಮ್ಮೆ ತನ್ನ ಮುಖವನ್ನು ಕನ್ನಡಿಯಲ್ಲಿ ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾ, ಇದನ್ನೆಲ್ಲ ಈಗ ಬಿಟ್ಬಿಡು ಎಂದು ಹೇಳಿ ಹೊರಗೆ ಹೋಗಿ ಮಗುವಿಗಾಗಿ ನೇಮಿಸಿದ್ದ ಆಯಾ ಕೈಯಿಂದ ಮಗು ಪಡೆದು ಪಾರ್ಟಿ ಹಾಲ್ ಕಡೆ ನಡೆದನು. ಆದಿ ಒಳಗೆ ಬಂದವನು ಅಲ್ಲಿ ಸೌರವ್ ಗರಬಡಿದಂತೆ ನಿಂತಿರುವುದನ್ನು ನೋಡಿ, ಏನಾಯ್ತು ನಿನ್ಗೆ? ಅತ್ಗೆ ಮತ್ತೆ ಏನಾದರೂ ಬೆದರಿಕೆ ಹಾಕಿದಾಳ ನಿನ್ಗೆ ಎಂದನು. ಸೌರವ್ ಬಾಗಿಲಿನ ಕಡೆಗೆ ನೋಡುತ್ತಾ, ಶೀತಲ್ ಎಂದನು. ಕೈಯಲ್ಲಿ ಹಿಡಿದಿದ್ದ ತಂಪು ಪಾನೀಯವನ್ನು ಬಾಯಿಗೆ ಸುರಿದುಕೊಳ್ಳುತ್ತಾ, ಏನ ಎಂದನು ಉದಾಸೀನನಾಗಿ ಆದಿ. ಶೀತಲ್ ಆ ಲಾಯರ್ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾಳೆ ಎಂದನು. ಅಶ್ವಿನ್ ಇದಕ್ಕೆಲ್ಲ ಇನ್ನೂ ರೆಡಿ ಇಲ್ಲ ಎಂದನು ಆದಿ. ಆದರೆ ಅಶ್ವಿನ್ ಈಗ ಕಣ್ಮುಂದೆ ಇರೋ ಸತ್ಯದಿಂದ ಓಡೋಗೋಕ್ ಸಾಧ್ಯ ಇಲ್ಲ ಮಗ ಎಂದನು ಸೌರವ್. ಆದಿ, ನೀನು ಶೀತಲ್ ಜೊತೆ ಮಾತಾಡಿದ್ಯಾ ಎಂದು ಕೇಳಿದ. ಸೌರವ್ ಕೋಪದಿಂದ, ನೀನ್ ಇಲ್ಲೇ ಇದ್ಯಾ, ತಲೆ ಕೆಟ್ಟೋನಾಗಿ ಮಾತಾಡಬೇಡ ಎಂದು ರೇಗಿದ. ಆದಿ, ಶೀತಲ್ ಈಗ ಮತ್ತೆ ಅಶ್ವಿನ್ ಲೈಫಲ್ಲಿ ಬರ್ತಾಳಾ? ಅದು ಸರಿ ಇಲ್ಲ ಎಂದ. ಸೌರವ್, ಹೋಗಿ ಹೋಗಿ ನಾನು ನಿನ್ ಜೊತೆ ಮಾತಾಡ್ತಾ ಇದ್ದೀನಲ್ಲ. ತನ್ನ ಅಣಿಯನ್ನು ತಾನೇ ಚೆಚ್ಚಿಕೊಂಡ. ಆದಿ, ನೀನು ಹುಚ್ಚಿಡ್ದಿದೆ, ಅದಕ್ಕೆ ಹೀಗೆಲ್ಲ ಕನ್ವರ್ಸ್ತಾ ಇದೀಯಾ ಎಂದನು ನಶೆಯಲ್ಲೇ ತೇಲುತ್ತಾ. ಸುಮಂಗಲ ತನ್ನ ಸೀರೆಯ ನೆರಿಗೆಗಳನ್ನು ಹಿಡಿದುಕೊಂಡು ಒಂದು ಹುಡುಗಿಯ ಜೊತೆ ನಡೆಯುತ್ತಿದ್ದಳು. ಹೇ, ಲಾಯರ್ ತುಂಬಾ ಒಳ್ಳೆಯವರು, ಗೆಲುವು ನಂಪರ ಮಾತ್ರ ಅಂತ ಹೇಳಿದಾರವರು, ಬಾ, ನಾನು ನಿನ್ಗೆ ಅವರನ್ನ ಪರಿಚಯ ಮಾಡಿಸ್ತೀನಿ ಎಂದು ಹೇಳುತ್ತಾ ಅವರು ವಿಶ್ವಾಸ್ನನ್ನು ಹುಡುಕಿದರು. ಅಷ್ಟರಲ್ಲಿ ಅವರ ಕಣ್ಣುಗಳು ಕೈಯಲ್ಲಿ 2 ಕಾಫಿ ಕಪ್ಗಳನ್ನು ಹಿಡಿದು ನಿಂತಿದ್ದ ವಿಶ್ವಾಸ್ ಮೇಲೆ ಬಿದ್ದವು. ಸುಮಂಗಲ ಅವನ ಬಳಿಗೆ ನಡೆಯತೊಡಗಿದರು. ಆ ಹುಡುಗಿ ಸಹ ಅವರನ್ನು ಹಿಂಬಾಲಿಸಿದಳು. ಸುಮಂಗಲ ವಿಶ್ವಾಸ್ ಮುಂದೆ ಬಂದು ನಿಂತವರು, ನಮಸ್ಕಾರ ಲಾಯರ್ ಸಾಹೇಬ್ರೆ, ಹೇಗಿದ್ದೀರಿ ಎಂದು ಔಪಚಾರಿಕವಾಗಿ ಕೇಳಿದರು. ವಿಶ್ವಾಸ್ ನಗುತ್ತಾ, ನಮಸ್ಕಾರ ಆಂಟಿ, ನಾನು ಚೆನ್ನಾಗಿದ್ದೀನಿ ಎಂದನು. ಸುಮಂಗಲ ತಮ್ಮ ಜೊತೆ ಕರೆತಂದಿದ್ದ ಹುಡುಗಿಯತ್ತ ತೋರಿಸಿ, ಇವಳು ನಿಶಾ ಎಂದರು. ವಿಶ್ವಾಸ್, ಹಲೋ ನಿಶಾಜಿ ಎಂದನು.
ನಿಶಾ ಅವನ ಕೈಯಲ್ಲಿದ್ದ 2 ಕಪ್ ಕಾಫಿಯನ್ನು ನೋಡುತ್ತಾ, ಯಾರಿಗ್ ಸರ್ವ್ ಮಾಡ್ತಾ ಇದ್ದೀರಾ ಎಂದು ಕೇಳಿದಳು ತುಟಿಯರಳಿಸಿ. ವಿಶ್ವಾಸ್ ಮುಂದೆ ತೋರಿಸುತ್ತಾ, ನೀವೇ ನೋಡಿ ಎಂದನು. ಸುಮಂಗಲ ಮತ್ತು ನಿಶಾ ಇಬ್ಬರೂ ಅವನು ಕಣ್ಣಿನಲ್ಲಿ ತೋರಿದತ್ತ ತಿರುಗಿ ನೋಡಿದರು. ಅಷ್ಟು ದೂರದಲ್ಲಿ ನಿಂತಿದ್ದ ಶೀತಲ್ ಕಣ್ಣಿಗೆ ಬಿದ್ದ ತಕ್ಷಣ ಸುಮಂಗಲಾರ ಉಸಿರು ನಿಂತ ಹಾಗಾಗಿತ್ತು. ನಿಶಾ ನಗುತ್ತಾ, ನಿಮ್ ವೈಫಾ ಎಂದು ಕೇಳಿದಳು. ವಿಶ್ವಾಸ್ ಕೂಡ ಸ್ಮೈಲ್ ಮಾಡುತ್ತಾ, ವುಡ್ ಬಿ ಎಂದನು. ನಿಶಾ ಶೀತಲಾಳನ್ನೇ ನೋಡುತ್ತಾ, ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ ಎಂದಳು. ಆ ಮಾತಲ್ಲಿ ಅತಿರೇಕವೇನೂ ಇರಲಿಲ್ಲ. ಆ ಪಾರ್ಟಿ ಹಾಲಲ್ಲಿ ಎದ್ದು ಕಾಣುವ ಸೊಬಗು ಶೀತಲಾಳದು. ಆ ಸೀರೆಯಲ್ಲಂತೂ ದೇವಲೋಕದ ಅಪ್ಸರೆಯಂತೆ ಕಾಣುತ್ತಿದ್ದಳು. ವಿಶ್ವಾಸ್, ಹಾರ್ಡ್ಲಿ ಥ್ಯಾಂಕ್ ಯು ಸೋ ಮಚ್, ಬನ್ನಿ ನಾನು ಅವಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಎಂದನು. ಹಾಗೆ ಹೇಳಿದವನೇ ಮುಂದೆ ಸಾಗಿದನು. ನಿಶಾ ವಿಶ್ವಾಸ್ ಹಿಂದೆ ನಡೆಯುತ್ತಿದ್ದಂತೆ ಸುಮಂಗಲ ಹಾಗೆಯೇ ನಿಂತಿರುವುದನ್ನು ನೋಡಿ, ಬನ್ನಿ ಆಂಟಿ ಎಂದು ಕರೆದಳು. ಸುಮಂಗಲರಿಗೆ ಬಾಂಬ್ ಸಿಡಿದಂತೆ ಆಯಿತು. ವಿಶ್ವಾಸ್, ಶೀತಲ್ ನೋಡು, ಇವರು ಸುಮಂಗಲ ಆಂಟಿ, ಅಶ್ವಿನ್ ಅವ್ರ ತಾಯಿ, ಮತ್ತೆ ಇವರು ಅಶ್ವಿನ್ ಫ್ರೆಂಡು ನಿಶಾ ಎಂದನು. ಸುಮಂಗಲ ಮುಖವನ್ನು ನೋಡಿದ ಶೀತಲ್ ಮುಖದಲ್ಲಿ ಯಾವುದೇ ಭಾವಗಳ ಏರಿಳಿತವಾಗಲಿಲ್ಲ. ತನಗೆ ಪರಿಚಯವಿಲ್ಲದ ಅಪರಿಚಿತರೊಬ್ಬರನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿರುವಂತೆ ನಟಿಸುತ್ತಾ ಶೀತಲ್ ಅವರಿಬ್ಬರಿಗೂ ಗ್ರೀಟ್ ಮಾಡಿದಳು. ಅಷ್ಟರಲ್ಲಿ ವಂಶಿ ಚಕ್ರವರ್ತಿ ಅಲ್ಲಿಗೆ ಬಂದರು. ವಿಶ್ವಾಸ್ ಅವರನ್ನು ಕೂಡ ಶೀತಲ್ಗೆ ಪರಿಚಯಿಸಿದನು. ಶೀತಲ್ ಅವರಿಗೂ ಕೂಡ ಗ್ರೀಟ್ ಮಾಡಿ ನಕ್ಕಳು. ವಂಶಿ ಚಕ್ರವರ್ತಿ ಎಂದಿಗೂ ಶೀತಲಾಳನ್ನು ಮುಖಾಮುಖಿಯಾಗಿ ಭೇಟಿಯಾಗಿರಲಿಲ್ಲ. ಅದಕ್ಕಾಗಿಯೇ ಅವರಿಗೆ ಅವಳ ಗುರುತು ಸರಿಯಾಗಿ ಸಿಗಲಿಲ್ಲ. ಆದರೆ ವಿಶ್ವಾಸ್ ಅವರೊಂದಿಗೆ ಮಾತನಾಡಲು ತೊಡಗಿದಾಗ ಸುಮಂಗಲ ಅವಳನ್ನು ದಿಟ್ಟಿಸುತ್ತಿದ್ದರು. ಶೀತಲ್ ಜೊತೆ ಮಾತನಾಡುತ್ತಾ ನಿಂತಿದ್ದ ನಿಶಾ ಅವರತ್ತ ಒಂದೆರಡು ಬಾರಿ ನೋಡಿ ಸುಮ್ಮನಾಗಿದ್ದಳು. ಆದರೆ ಅವರ ಕಣ್ಣುಗಳು ಶೀತಲ್ ಮೇಲೆಯೇ ಇರುವುದನ್ನು ಕಂಡು, ಏನಾಯಿತು ಆಂಟಿ ಎಂದು ಕೇಳಿದಳು. ಅವಳ ಮಾತಿಗೆ ಅಲ್ಲಿದ್ದವರೆಲ್ಲ ಒಮ್ಮೆ ಸುಮಂಗಲಾರತ್ತ ನೋಡಿದರು. ಆದರೆ ಅವರ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ವಿಶ್ವಾಸ್ ಬಳಿ ಕಾಫಿ ಪಡೆದು ಗುಟುಕರಿಸುತ್ತಿದ್ದವಳು ನಗುತ್ತಾ, ಆಂಟಿಗೆ ನನ್ನ ತುಂಬ ನೋಡ್ಬೇಕನ್ಸಿದೆ ಅಲ್ವಾ ಆಂಟಿ ಎಂದು ನಕ್ಕಳು. ಮರುಕ್ಷಣವೇ ಸುಮಂಗಲಾರ ಮುಖ ಕಳೆಗುಂದಿತು ಮತ್ತು ಅವರ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು. ವಂಶಿ ಚಕ್ರವರ್ತಿ, ಊಟ ಕುಳಿತುಕೊಂಡ್ಬಿಡೋಣವಾ ಎಲ್ಲರನ್ನೂ ಉದ್ದೇಶಿಸಿ ಹೇಳಿದರು. ವಿಶ್ವಾಸ್, ಖಂಡಿತ ಹೌದು ಎಂದು ಹೇಳುತ್ತಾ ಶೀತಲಾಳನ್ನು ತನ್ನೊಟ್ಟಿಗೆ ಬರುವಂತೆ ಸೂಚಿಸಿದ. ಶೀತಲ್ ತನ್ನ ಸೀರೆಯ ನೆರಿಗೆಗಳನ್ನು ಸರಿಪಡಿಸಿಕೊಂಡು ಅವನ ಜೊತೆ ನಡೆದಳು. ಸುಮಂಗಲ ಇನ್ನೂ ಕೂಡ ಅಲ್ಲೇ ಕಲ್ಲಂತೆ ನಿಂತಿರುವುದನ್ನು ನೋಡಿದ ನಿಶಾ, ಆಂಟಿ ಏನಾಯ್ತು ನಿಮ್ಗೆ, ಯಾಕೀಗಾಗ್ಬಿಟ್ರಿ ಎಂದು ಕೇಳಿದಳು. ಸುಮಂಗಲ ಹಣೆಯ ಮೇಲೆ ಮೂಡಿದ್ದ ಬೆವರಿನ ಹನಿಗಳನ್ನು ಒರೆಸಿಕೊಳ್ಳುತ್ತಾ, ಏನಿಲ್ಲ ಎಂದು ತೇಲಿಸಿದರು. ಕೆಲವು ಕ್ಷಣಗಳಲ್ಲಿ ಎಲ್ಲರೂ ವಿವಿಧ ಬಗೆಯ ಖಾದ್ಯಗಳಿಂದ ತುಂಬಿದ ದೊಡ್ಡ ಟೇಬಲ್ ಬಳಿ ಬಂದು ಕುಳಿತುಕೊಂಡರು. ವಿಶ್ವಾಸ್ ಇದ್ದಕ್ಕಿದ್ದಂತೆ ಅಶ್ವಿನ್ ಕುಟುಂಬಕ್ಕೆ ತುಂಬಾ ಆತ್ಮೀಯ ವ್ಯಕ್ತಿಯಾಗಿ ಬಿಟ್ಟಿದ್ದನು. ಆದ್ದರಿಂದ ಅವನು ಯಾವುದೇ ಸಂಕೋಚ ಪಟ್ಟುಕೊಳ್ಳಲಿಲ್ಲ. ಅಶ್ವಿನ್ನ ಕೆಲವು ಸಂಬಂಧಿಕರ ನಂತರ ಸೌರವ್ ಕುಳಿತಿದ್ದನು ಮತ್ತು ಆದಿ ಶೀತಲಾಳನ್ನು ನೋಡುತ್ತಾ ಅವನ ಪಕ್ಕ ಕುಳಿತನು. ಶೀತಲ್ ಮತ್ತು ವಿಶ್ವಾಸ್ ಅವರಿಬ್ಬರಿಗೂ ಎದುರು ಬದುರಾಗಿ ಕುಳಿತಿದ್ದರು. ಆದ್ದರಿಂದ ಅವಳು ಬೇಡವೆಂದರೂ ಅವಳ ಕಣ್ಣುಗಳು ಸೌರವ್ ಮತ್ತು ಆದಿಯ ಮೇಲೆ ಬಿದ್ದವು. ಯಾರಾದರೂ ಅವಳನ್ನು ಗುರುತಿಸುವುದು ಅಥವಾ ಅವಳೊಂದಿಗೆ ಮಾತನಾಡುವುದು ಶೀತಲ್ಗೆ ಮುಖ್ಯವಾಗಿರಲಿಲ್ಲ. ಅವಳು ಈಗ ಇದ್ದಂತೆಯೇ ಇದ್ದಳು, ತನ್ನ ಪಾಡಿಗೆ. ಅವರಾರೂ ತನಗೆ ಸಂಬಂಧವೇ ಇಲ್ಲ ಎಂಬಂತೆ. ಆದರೆ ವಿಶ್ವಾಸ್ನ ಮುಂದೆ ಮತ್ತು ಆದಿಯ ಪಕ್ಕ ಖಾಲಿ ಇದ್ದ ಕುರ್ಚಿಯ ಮೇಲೆ ಅಶ್ವಿನ್ ಬಂದು ಕುಳಿತಾಗ ಅವಳಿಗೆ ಕಣ್ಣು ಕಪ್ಪಿಟ್ಟ ಹಾಗಾಯಿತು. ಮಗುವನ್ನು ಆಯಾ ಕೈಯಲ್ಲಿ ಒಪ್ಪಿಸಿದ್ದ ಕಾರಣ ಅವನು ಒಬ್ಬನೇ ಕುಳಿತನು. ಸುಮಂಗಲಾರ ಪಕ್ಕದಲ್ಲಿ ನಿಶಾ ಕುಳಿತಿದ್ದಳು. ಅಶ್ವಿನ್ ತನ್ನೆದುರಿಗೆ ಕುಳಿತಿದ್ದ ಜೋಡಿಗಳನ್ನು ನೋಡಿದವನಿಗೆ ಅಲ್ಲಿ ಕೂರಲು ಮನಸ್ಸಾಗಲಿಲ್ಲ. ಎದ್ದೇಳಲು ಹೊರಟವನು ತಾತ ದೇವಿಶಂಕರ್ ಬಂದು ಕುಳಿತಿದ್ದನ್ನು ನೋಡಿ ಸುಮ್ಮನೆ ತಲೆಬಾಗಿಸಿ ಕುಳಿತು ಬಿಟ್ಟನು. ವೇಟರ್ ಬಂದು ಊಟ ಬಡಿಸಲು ಶುರು ಮಾಡಿದ ತಕ್ಷಣ ಮಗು ಅಳುತ್ತಿದೆ ಎಂದು ಆಯ ಸುಮಂಗಲ ಅವರ ಕೈಗೆ ಒಪ್ಪಿಸಿ ಹೋದಳು. ಸುಮಂಗಲಾರ ಮಡಿಲಿಗೆ ಬಂದ ಮಗು ಸುಮ್ಮನೆ ಕುಳಿತು ಸುತ್ತೆಲ್ಲ ಕುಳಿತವರನ್ನು ತನ್ನ ಅರಳು ಕಂಗಳಿಂದ ನೋಡಲಾರಂಭಿಸಿತು. ನಿಶಾ, ಬಾ ಅಶ್ವಿನ್, ಆನ್ಯ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳು ಎಂದಳು. ಅಶ್ವಿನ್ ತಲೆಬಾಗಿಸಿ ಸುಮ್ಮನೆ ಮುಗುಳು ನಕ್ಕನಷ್ಟೆ. ನಿಶಾ,
ಹೇ, ನಿನ್ ಪ್ರೀತಿ ಮಗಳು ಬಳಿ ನೀನೇನ್ ಮಾತಾಡ್ತೀಯ ಅಂತ ಕೇಳೋದಕ್ಕೆ ನಮಗ್ ಮನ್ಸಾಗಿದೆ. ನೀನ್ ನೋಡಿದ್ರೆ ನಗ್ತಾ ಇದೆಯಲ್ಲ ಎಂದು ಛೇಡಿಸಿದಳು. ಮೇಜಿನ ಮುಂದೆ ಕುಳಿತಿದ್ದ ಎಲ್ಲರೂ ಹೌದು, ಅಶ್ವಿನ್ ಮಾತಾಡ್ಬೇಕು ಎಂದರು ಒಕ್ಕೊರಲಾಗಿ. ಸುಮಂಗಲಾರ ಮಡಿಲಲ್ಲಿ ಕುಳಿತಿದ್ದ ಆನ್ಯ ನಗುವಿನ ಕೇಕೆ ಹಾಕಿತು. ಆ ನಗುವನ್ನು ನೋಡಿದ ಅಶ್ವಿನ್ ಮುಗುಳು ನಕ್ಕ. ಆಮೇಲೆ ಎದ್ದು ನಿಂತವನು, ನಿನ್ನ ಸಂಬಂಧವನ್ನ ಯಾರೂ ಊಹಿಸೋಕೆ ಸಾಧ್ಯ ಇಲ್ಲ. ನಿನ್ನಿಂದ ನನಗೆ ಹೊಸ ಗುರ್ತು ಸಿಕ್ತು. ಜೀವನ ನನ್ನನ್ನು ಬಿಟ್ಟು ಹೋಗಿತ್ತು. ಆದರೆ ನಿನ್ನಿಂದ ನನಗೆ ಬದುಕೋ ಭರವಸೆ ಸಿಕ್ಕಿದೆ. ಲವ್ ಯು ಮಗಳೇ ಎಂದನು. ನಿಶಾ ಚಪ್ಪಾಳೆ ತಟ್ಟುತ್ತಾ ವಾವ್ ಎಂದಳು. ಅಶ್ವಿನ್, ಆನ್ಯ ನನಗೆ ಏನು ಎಂದು ಪದಗಳಲ್ಲಿ ಹೇಳೋಕೆ ಸಾಧ್ಯವಾಗದಿರಬಹುದು. ಆದರೆ ಈಗ ನಾನು ಹೇಳಿದ್ದು ಅವಳಿಗಾಗಿಯೇ ಎಂದು ಹೇಳುತ್ತಾ ಇದ್ದ ಅಶ್ವಿನ್ ಕಣ್ಣುಗಳು ಕಣ್ಣೀರಿನ ಕೊಳವಾಗಿದ್ದವು. ಯಾಕೋ ತಲೆಬಾಗಿಸಿ ಕುಳಿತಿದ್ದ ಶೀತಲ್ ಕಣ್ಣುಗಳು ವಿಶ್ವಾಸ್ ಜೊತೆ ಸೇರಿ ಎಲ್ಲರೂ ಚಪ್ಪಾಳೆ ತಟ್ಟಲು ಶುರು ಮಾಡಿದರು. ನಿಶಾ, ನೀನು ಈ ದಿನ ಒಳ್ಳೆ ಸಾಂಗ್ ಆಡ್ತೀಯ ಅಂತ ನಾನು ಎಣಿಸಿದ್ದೆ ಕಣೋ. ಆದರೆ ನಿನಗೆ ಯಾಕೋ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರೋ ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ನೀನೀಗ ಹೇಳಿದ ಮಾತುಗಳು ನಿನ್ನ ಹೃದಯ ಎಷ್ಟು ನಿಷ್ಕಲ್ಮಶವಾದದ್ದು ಎಂಬುದನ್ನು ತೋರಿಸ್ಕೊಟ್ವು ನೋಡು ಎಂದಳು. ಅಶ್ವಿನ್ ತುಟಿಯರಳಿಸಿ ಕುಳಿತನು. ದೇವಿಶಂಕರ್ ಜೊತೆ ಮಾತನಾಡುತ್ತಾ ವಿಶ್ವಾಸ್ ತಟ್ಟೆಯಲ್ಲಿ ಇದ್ದ ಆಹಾರವನ್ನು ತಿನ್ನಲು ಶುರು ಮಾಡಿದನು. ಆದರೆ ಶೀತಲ್ ಬಯಸಿದರೂ ಸಹ ಅವಳಿಗೆ ಚಮಚವನ್ನು ಎತ್ತಲು ಸಹ ಸಾಧ್ಯವಾಗಲಿಲ್ಲ. ಶೀತಲಾಳನ್ನು ಗಮನಿಸಿದ ವಿಶ್ವಾಸ್ ತಕ್ಷಣ ಅವಳ ಬಳಿ ಬಾಗಿ ಅವಳ ಕಿವಿಯಲ್ಲಿ ಏನನ್ನೋ ಉಸುರಿದನು. ಅಶ್ವಿನ್ ಕಡೆಗೆ ನೋಡುತ್ತಿದ್ದ ಸುಮಂಗಲರ ನೋಟ ಆದಿ ಮತ್ತು ಸೌರವ್ ಕಡೆಗೆ ಹರಿಯಿತು. ನಿಶಾ ಕೈಯಲ್ಲಿ ಸ್ಪೂನ್ ಹಿಡಿದು, ಅಶ್ವಿನ್, ಊಟ ಎಲ್ಲ ಆಗ್ಲೇ ಬಡ್ಸಾಗಿದೆ. ನೀನ್ ಯಾಕೆ ಸ್ಪೂನ್ನ ಹೀಗೆ ಸರಿಸಿ ಸುಮ್ಮನೆ ಕುಳಿತಿದ್ದೀಯಾ ಎಂದಳು. ಅಶ್ವಿನ್ ಏನನ್ನೋ ಹೇಳುವ ಮೊದಲೇ ವಿಶ್ವಾಸ್, ಅಶ್ವಿನ್, ನಿಮ್ ಕೈ ಯಾಕೆ ನಡುಗ್ತಿದೆ ಎಂದು ಕೇಳಿಬಿಟ್ಟನು. ಶೀತಲ್ ಕಣ್ಣುಗಳು ತಕ್ಷಣ ಮೇಜಿನ ಮೇಲಿದ್ದ ಅವನ ಕೈಯತ್ತ ಹೋದವು. ಹೌದು, ಅವನ ಕೈಗಳು ನಡುಗುತ್ತಿದ್ದವು. ಅದನ್ನು ನೋಡಿದ ಶೀತಲ್ ತಕ್ಷಣ ತನ್ನ ಕೈಗಳನ್ನು ಮೇಜಿನ ಕೆಳಗೆ ಇಟ್ಟುಕೊಂಡಳು. ವಿಶ್ವಾಸ್ ಕಣ್ಣುಗಳೇನಾದರೂ ತನ್ನ ಮೇಲೆ ಬಿದ್ದರೆ ಕಷ್ಟ ಎಂದುಕೊಂಡು.